1.25 ವರ್ಷದ ಈ ಒಂದು ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜನರ ಏಳಿಗೆಗೆ ಶ್ರಮಿಸೋದು ಬಿಟ್ಟು ಭ್ರಷ್ಟಾಚಾರ, ಅಭಿವೃದ್ಧಿ ಶೂನ್ಯತೆ ಹಾಗೂ ಸ್ವಜನ ಪಕ್ಷಪಾತದಲ್ಲಿ ಮುಳುಗಿದೆ ಅನ್ನುವಂಥದ್ದಕ್ಕೆ ಇನ್ನೊಂದು ತಾಜಾ ಉದಾಹರಣೆ ಇವತ್ತು ನಾವು ನೋಡಿರುವಂಥದ್ದು. ಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಸ್ವಜನ ಪಕ್ಷಪಾತಕ್ಕೆ ನಾವು ಅಂದರೆ ಸ್ವಜನ ಪಕ್ಷಪಾತ ಮಾಡಲ್ಲ ಅಂತ ಹೇಳ್ಕೊಂಡು ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದರೆ ಇವತ್ತು ಅವರ ಟ್ರಸ್ಟಿಗೆ 5 ಎಕರೆ ಜಾಗವನ್ನು ಒಂದು ಹೋಗಿದೆ ಅಂತ ಹೇಳಿದರೆ ಅಲ್ಲಿ ಸ್ವಜನ ಪಕ್ಷಪಾತ ಹಾಗೂ ಇನ್ಫ್ಲುಯೆನ್ಸು, ಪ್ರಭಾವ ಕಣ್ಣಿಗೆ ರಾಚುವಂತೆ ಕಾಣುತ್ತೆ. ಅದರಿಂದಾಗಿ ನಾವು ಪ್ರಿಯಾಂಕ್ ಖರ್ಗೆ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಹಾಗೂ ಅವರ ಜಮೀನನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಸಿದ್ದರಾಮಯ್ಯನವರಿಗೆ ನಾವು ಆಗ್ರಹ ಮಾಡ್ತೇವೆ. ಇವಾಗ ನಿಮ್ಮ ಪ್ರಶ್ನೆ ಬರ್ತೀನಿ. ಚಾಣಕ್ಯ ಯೂನಿವರ್ಸಿಟಿ ಹೇಳಿದ್ರಿ, CA ಸೈಟ್ ಕೊಡೋದಕ್ಕೆ ಹಲವು ಇದಿದೆ, ಏನೋ ನಿಬಂಧನೆಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವೆ ಅಲ್ವಾ, ಮಾನದಂಡಗಳಿವೆ. ಅದು ಸಾಮಾಜಿಕ ಚಟುವಟಿಕೆಗಳು, ರಂಗಮಂದಿರ, ಶಿಕ್ಷಣ, ಆಸ್ಪತ್ರೆ, ಈ ಕಾರಣಕ್ಕಾಗಿ ಕೊಡಲಾಗುತ್ತೆ. ಆಯಿತಾ. ಇವಾಗ ಚಾಣಕ್ಯ ಯೂನಿವರ್ಸಿಟಿ ಅದನ್ನು ತೆಗೆದುಕೊಂಡವರು ಯಾವುದೇ ಒಂದು ಪೊಲಿಟಿಕಲ್ ಕ್ಷೇತ್ರದಲ್ಲಿಲ್ಲ, ಪೊಲಿಟಿಕ್ಸಲ್ಲಿಲ್ಲ ಅವರು ಅಲ್ವಾ. ಹಾಗೂ ಯೂನಿವರ್ಸಿಟಿ ಅಂತ ಅಂದರೆ ಅದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಬಳಸಲಾಗ್ತಿದೆ. ಅದರಲ್ಲೇನು ತಪ್ಪು? ಇದು ಹಲವಾರು ಬಾರಿ ಕೊಡಲಾಗಿದೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ತುಂಬ ಚೆನ್ನಾಗಿ ಹೇಳಿದರು, ಇದೇ 5 ಎಕರೆ ಜಾಗವನ್ನು 10 ಸೆಂಟ್ಸು ನೀವು 50 ಸೆಂಟ್ಸನ್ನು ಒಂದು 10 SC ಪರಿಶಿಷ್ಟ ಜಾತಿಯ ಒಂದು ಸಂಸ್ಥೆಗಳಿಗೆ ಕೊಟ್ಟಿದ್ರೆ ಹಲವಾರು ಜನರು ಉದ್ಧಾರ ಆಗ್ತಿತ್ತು ಅಂತ ಹೇಳಿದರು. ಅದು ದೇವೋದ್ದೇಶ ಅವರು ಹೇಳಿರೋದು ತುಂಬ ಚೆನ್ನಾಗಿದೆ. ಅದನ್ನು ಮಾಡಲಿ. ಹಾಗೂ ಇಲ್ಲಿ ಸ್ವಜನ ಪಕ್ಷಪಾತ ಎದ್ದು ಕಾಣ್ತಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ಆ ಜಾಗವನ್ನು ವಾಪಸ್ ಕೊಡಬೇಕು. ಹಾಗೂ ಅವರು ಸ್ವಜನ ಪಕ್ಷಪಾತ ಮಾಡಿದ್ರಿಂದ ಅವರ ಒಂದು ಏನು ಪ್ರಮಾಣ ವಚನಕ್ಕೆ ಧಕ್ಕೆಯಾಗಿದೆ, ಆದ್ರಿಂದಾಗಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ರೈಟ್.